ದಿನಾಂಕ 29 ಡಿಸೆಂಬರ್ 2025 ಸ್ಥಳ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಕಚೇರಿ ಡಿವಿಜಿ ರಸ್ತೆ ಬೆಂಗಳೂರು ವೈಕುಂಠದ ದ್ವಾರಗಳು ತೆರೆದುಕೊಳ್ಳುವ ಪವಿತ್ರ ದಿನ ಭಕ್ತಿಯ ಪರಮಾವಧಿಯಾದ ವೈಕುಂಠ ಏಕಾದಶಿಯ ಸನ್ನಿವೇಶ ಭಗವಾನ್ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪೆ ಎಲ್ಲರ ಮೇಲೂ ಹರಿಯುವ ಈ ಮಹಾದಿನದ ಪೂರ್ವಸಂಧ್ಯೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ನಡೆಯಿತು ಒಂದು ಅಪೂರ್ವ ಸೇವಾ ಸಂಕಲ್ಪ. ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಶ್ರೀ ಟಿ. ಎ. ಶರವಣ, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಮತ್ತು ಉಪನಾಯಕರು, ಜೆಡಿಎಸ್ ಶಾಸಕಾಂಗ ಪಕ್ಷ ಅವರ ನೇತೃತ್ವದಲ್ಲಿ ಲಕ್ಷಾಂತರ ಭಕ್ತರಿಗಾಗಿ ಭಕ್ತಿ ಮತ್ತು ಸೇವೆಯ ಮಹಾಯಜ್ಞವನ್ನು ಆಯೋಜಿಸಲಾಗಿತ್ತು. ವೈಕುಂಠ ಏಕಾದಶಿಯ ಪ್ರಯುಕ್ತ ಬೆಂಗಳೂರಿನ ವಿವಿಧ ಶ್ರೀ ವೆಂಕಟೇಶ್ವರ ದೇವಾಲಯಗಳಿಗೆ ಒಟ್ಟು 1 ಲಕ್ಷ ಲಡ್ಡು ಪ್ರಸಾದ ವಿತರಣೆ ಮಾಡುವ ಮಹತ್ವದ ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಯಿತು. ಈ 1 ಲಕ್ಷ ಲಡ್ಡುಗಳನ್ನು 15 ಪರಿಣತ ಅಡುಗೆಗಾರರು ಅತ್ಯಂತ ಶುದ್ಧತೆ ಮತ್ತು ಭಕ್ತಿಭಾವದಿಂದ ತಯಾರಿಸಿದ್ದಾರೆ. ಇದರ ವಿಶೇಷತೆ ಎಂದರೆ ಈ ಲಡ್ಡುಗಳನ್ನು ತಯಾರಿಸಲು ಬಳಸಿದ ಶುದ್ಧ ತುಪ್ಪ ಕರ್ನಾಟಕದ ಹೆಮ್ಮೆಯ ಡೈರಿ ಸಂಸ್ಥೆಯಾದ ನಂದಿನಿಯದ್ದು. ಈ ಕುರಿತು ಮಾತನಾಡಿದ ಡಾಕ್ಟರ್ ಶ್ರೀ ಟಿ. ಎ. ಶರವಣರವರು, ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಅನೇಕ ದೇವಾಲಯಗಳಿಂದ ಲಡ್ಡು ಪ್ರಸಾದ ಸಹಾಯಕ್ಕಾಗಿ ಮನವಿಗಳು ಬಂದಿರುವುದಾಗಿ ತಿಳಿಸಿದರು. ಆದ್ದರಿಂದ ದೇವಾಲಯಗಳ ಅಗತ್ಯಕ್ಕೆ ಅನುಗುಣವಾಗಿ 1 ಲಕ್ಷ ಲಡ್ಡುಗಳನ್ನು ವಿಭಜಿಸಿ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ವಿತರಿಸಲು ವಿವಿಧ ಶ್ರೀ ವೆಂಕಟೇಶ್ವರ ದೇವಾಲಯಗಳಿಗೆ ಕಳುಹಿಸಲಾಗುವುದು ಎಂದರು. ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ಅಪಾರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ದಿನ. ಈ ದಿನ ಸಂಪೂರ್ಣವಾಗಿ ಶ್ರೀ ವಿಷ್ಣುವಿಗೆ ಸಮರ್ಪಿತವಾಗಿದ್ದು, ಭಕ್ತರು ಉಪವಾಸ ಆಚರಿಸಿ ಶ್ರೀಹರಿಯನ್ನು ಪೂಜಿಸಿ ಆಶೀರ್ವಾದ ಪಡೆಯುತ್ತಾರೆ. ಅದೇ ಭಕ್ತಿಭಾವವನ್ನು ಬೆಂಗಳೂರಿನಲ್ಲಿಯೂ ಜೀವಂತವಾಗಿಟ್ಟುಕೊಳ್ಳುವ ಉದ್ದೇಶದಿಂದ ಶರವಣ ಚಾರಿಟಬಲ್ ಟ್ರಸ್ಟ್ ಮೂಲಕ ಡಾಕ್ಟರ್ ಶ್ರೀ ಟಿ. ಎ. ಶರವಣರವರು ಲಡ್ಡು ಪ್ರಸಾದ ಸೇವೆಯ ಮೂಲಕ ಭಗವಂತನ ಸೇವೆ ಮಾಡಿದ್ದಾರೆ. ಇಂದು 29 ಡಿಸೆಂಬರ್ 2025 ಸಿದ್ಧಪಡಿಸಲಾದ 1 ಲಕ್ಷ ಲಡ್ಡುಗಳನ್ನು ವಿವಿಧ ದೇವಾಲಯಗಳಿಗೆ ಕಳುಹಿಸಲಾಗಿದ್ದು, ನಾಳೆ 30 ಡಿಸೆಂಬರ್ 2025 ವೈಕುಂಠ ಏಕಾದಶಿಯ ದಿನ ಭಕ್ತರಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಸಾದವಾಗಿ ವಿತರಿಸಲಾಗುತ್ತದೆ. ಈ ಪವಿತ್ರ ಸಂದರ್ಭದಲ್ಲಿ ಅಭಿನೇತ್ರಿ ಅನುಷಾ ರೈ, ಕಚೇರಿ ಸಿಬ್ಬಂದಿ ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಹಾಜರಿದ್ದು ಈ ಭಕ್ತಿಭಾವದ ಸೇವಾ ಕಾರ್ಯಕ್ಕೆ ಸಾಕ್ಷಿಯಾದರು. ಭಕ್ತಿ, ಸೇವೆ ಮತ್ತು ಸಮಾಜಮುಖಿ ಚಿಂತನೆಯ ಈ ಮಹಾ ಸಂಕಲ್ಪ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪೆಯಿಂದ ಎಲ್ಲರಿಗೂ ಪುಣ್ಯ ಮತ್ತು ಶಾಂತಿಯನ್ನು ತರಲಿ ಎಂಬುದೇ ಪ್ರಾರ್ಥನೆ. ಇವಾಗ ಇಟ್ಕೊಳ್ಳಿ ಸರ್, ಸಾಕು ಕೈ ಹಾಕಿ. ಓಂ ನಮೋ ವೆಂಕಟೇಶ್ವರಾಯ. ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ವೈಕುಂಠ ಏಕಾದಶಿಯ ಪ್ರಯುಕ್ತ 1 ಲಕ್ಷ ಲಾಡು ಶ್ರೀನಿವಾಸನ ಭಕ್ತರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಈಗ ತಾನೇ ಚಾಲನೆಯನ್ನು ಕೊಟ್ಟಿದ್ದೀವಿ. ಈ ಒಂದು ಸ್ವಾಮಿ ಬೆಂಗಳೂರು ನಗರದಲ್ಲಿರತಕ್ಕಂಥ ವೆಂಕಟೇಶ್ವರ ದೇವಾಲಯಗಳಿಗೆ ಇವತ್ತು ಪ್ಯಾಕಿಂಗ್ ಮಾಡಿ ಸಾಯಂಕಾಲ ಅಷ್ಟೊತ್ತಿಗೆ ಅವರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಎಲ್ಲರೂ ಕೂಡ ತಿರುಪತಿಗೆ ಹೋಗಿ ತಿರುಮಲೆಯಲ್ಲಿ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಕೆಲವ್ರಿಗೆ ಮಾತ್ರ ಇರುತ್ತೆ. ಅಲ್ಲಿ ಕೂಡ ಸ್ವಾಮಿಯ ಪ್ರಸಾದ ಸ್ವೀಕಾರ ಮಾಡುವಂಥ ಒಂದು ಸೌಭಾಗ್ಯ ಎಲ್ರಿಗೂ ಸಿಗಬೇಕು ಅಂತ ಹೇಳಿ ಇಲ್ಲೇ ಬೆಂಗಳೂರಲ್ಲೇ ನಾನು ಯಾವತ್ತೂ ಒಂದು 50 ಜನ ಏನು ಅಡಿಗೆ ಭಟ್ರ ಟೀಮ್ ಏನಿದ್ದಾರೆ ತಯಾರಿಕರು, ಅವರ ಒಂದು ನೇತೃತ್ವದಲ್ಲಿ ಕಳೆದ 1 ವಾರಗಳಿಂದ ಇದು ಒಂದು ತಯಾರಿಕೆಯ ಕೆಲಸಗಳಿಗೆ ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅದು ಏನು ನಂದಿನಿ ತುಪ್ಪವನ್ನೇ ತೆಗೆದುಕೊಂಡು ಅದರಲ್ಲೇ ತಯಾರಿ ಮಾಡಿ ಸ್ವಚ್ಛತೆ ಮತ್ತು ಗುಣಮಟ್ಟ ಈಕ್ವಲ್ ಟೇಸ್ಟ್ ಇರಬೇಕು ಅಂತೇಳಿ ಆ ಸ್ವಾಮಿ ವೆಂಕಟೇಶ್ವರ ಪದ್ಮಾವತಿ ಏನು ಆ ತಾಯಿ ವೆಂಕಟೇಶ್ವರನಿಗೂ ಕೊಟ್ಟಾಗ ಆ ಒಂದು ಲಾಡು ಪ್ರಸಾದ ಸ್ವೀಕಾರ ಮಾಡಿದಾಗ ಆ ನಿನ್ನ ಬಾಡು ಕೂಡ ಅದೇ ರೀತಿಯಲ್ಲಿ ಎಲ್ಲರ ಒಂದು
ಬಾಳು ಕೂಡ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಆ ಸಿಹಿಯನ್ನು ಸ್ವೀಕಾರ ಮಾಡಿ ಅವರ ಜೀವನ ಕೂಡ ಸಿಹಿಯಾಗಿ ಮಾಡ್ಕೋಬೇಕು ಅಂತೇಳಿ ಒಂದು ವಿಶೇಷ ಪ್ರಾರ್ಥನೆ ಮಾಡಿ ಎಲ್ಲರ ಬಾಳಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಯಶಸ್ವಿ ಜೀವನ ಮಾಡಲಿಕ್ಕೆ ಒಂದು ಸುಭಿಕ್ಷೆಯನ್ನು ಮಾಡಲಿ ಅಂತೇಳಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಚಾಲನೆಯನ್ನು ಕೊಟ್ಟಿದ್ದೀನಿ. ಆಗಲೇ ದೇವಸ್ಥಾನಗಳಿಂದ ನಮಗೆ ಲೆಟ್ರ್ ಮುಂಚಿತವಾಗಲೇ ಕೊಡ್ತಾರೆ. ಒಂದು 15 ದಿವಸ ಹಿಂದೆನೇ ನಮಗೆ ಲೆಟ್ರ್ಗಳು ಬರುತ್ತೆ ದೇವಾಲಯಗಳಿಂದ. ಅದ್ರ ಪ್ರಕಾರ ಯಾವ ದೇವಾಲಯಗಳಲ್ಲಿ ಕೇಳಿದಾರೋ ಅವರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು 1 ಲಕ್ಷ ಲಾಡಲ್ಲಿ ಎಲ್ಲ ಕಡೆ ಕೂಡ ಹೋಗ್ಬೇಕಲ್ಲ, ಅದನ್ನು ಮಾಡುವಂಥ ಕೆಲಸವನ್ನು ಇವತ್ತು ಪ್ಯಾಕ್ ಮಾಡಿ ನೈಟ್ ಹತ್ತೋಷ್ಟಿಗೆ ಅವರವರ ದೇವಸ್ಥಾನಗಳಿಗೆ ಕಳಿಸ್ಕೊಡ್ತೀವಿ. ನಾಳೆ ಬೆಳಿಗ್ಗೆ ಮಂಗಳವಾರ 30ನೇ ತಾರೀಕು ಬೆಳಿಗ್ಗೆ ಏನು ತಿರುಪತಿಯಲ್ಲಿ 12:30 ಗಂಟೆಗೆ ಏನು ವೈಕುಂಠ ದ್ವಾರ ಪ್ರಾರಂಭ ಆಗುತ್ತೆ, ಅಲ್ಲಿಗೂ ಕೂಡ ನಾನು ಹೊರಟ್ಬಿಡ್ತೀನಿ. ಇವತ್ತು ಮಧ್ಯಾಹ್ನ ಹೊರಡ್ತೀನಿ, ಅಲ್ಲಿ ಬೆಳಿಗ್ಗೆ ದರ್ಶನ ಇರುತ್ತೆ. ಆ ಟೈಮಲ್ಲಿ ಇಲ್ಲಿರತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗ ಮಾಡಬೇಕು ಅಂತೇಳಿ ಬೆಳಗ್ಗೆಯಿಂದನೇ ನಾಳೆ ಶುರು ಮಾಡ್ತಾರೆ. ಅದನ್ನು ಕೊಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತಾರೆ. ಬಹುಶಃ ಒಂದು 50 ಟೆಂಪಲ್ಗೆ ಆಲ್ರೆಡಿ ಲೆಟರ್ಗಳು ಬಂದಿದೆ. ಅದನ್ನು ನಾನು ಈಗ ಸ್ಕೂಟ್ನಿ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಲಾಡು ಅಂತೇಳಿ ಬರಿತೀನಿ. ಅದ್ರ ಪ್ರಕಾರ ರಾತ್ರಿಗೆ ಇವತ್ತು ಕಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ನಾಳೆ ಭಕ್ತಾದಿಗಳಿಗೆ ಹೋಗುವಂಥ ಕೆಲಸ ಕೂಡ ಆಗುತ್ತೆ. ಇವತ್ತು ಲೋಕಕ್ಕೆ ಕಲ್ಯಾಣ ಆಗಬೇಕು, ವಿಶ್ವಕ್ಕೆ ಶಾಂತಿ ಸಿಗಬೇಕು, ಎಲ್ಲರೂ ಕೂಡ ಸೌಭಾಗ್ಯದಿಂದ ಎಲ್ಲರೂ ಕೂಡ ಬಾಳುವಂಥ ಒಂದು ಕೆಲಸ ಆಗಬೇಕು ಅಂತೇಳಿ ದೇವರ ಒಂದು ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ವೈಕುಂಠ ಏಕಾದಶಿಯ ಪ್ರಯುಕ್ತ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1 ಲಕ್ಷ ಲಾಡುಗಳನ್ನು ಶ್ರೀನಿವಾಸ ಸ್ವಾಮಿಯ ಭಕ್ತಾದಿಗಳಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಈಗ ತಾನೇ ಪೂಜೆ ಸಲ್ಲಿಸೋ ಮೂಲಕ ಅದನ್ನು ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತೇನು ಈ ತಯಾರಿಕೆ ಕೆಲಸ 1 ವಾರಗಳಿಂದ ಇದು ನಮ್ಮ 50 ಜನ ಟೀಮ್ ಇದನ್ನು ತಯಾರಿ ಮಾಡಿಕೊಂಡು ಇವತ್ತು ಪೂರ್ಣಾವತಿ ಮಾಡಿದ್ದಾರೆ. ಸಾಯಂಕಾಲ ಎಲ್ಲ ಪ್ಯಾಕಿಂಗ್ ಆಗಿ ಬೆಂಗಳೂರಲ್ಲಿ ಇರತಕ್ಕಂಥ ವೆಂಕಟೇಶ್ವರ ದೇವಾಲಯಗಳಿಗೆ ನಾಳೆ ಬೆಳಿಗ್ಗೆ ಅವ್ರಿಗೆ ವಿತರಣೆ ಮಾಡಬೇಕು ಅಂತೇಳಿ ಭಕ್ತಾದಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಂದಿನಿ ತುಪ್ಪದಲ್ಲೇ ತಯಾರಿ ಮಾಡಿ ಈಕ್ವಲ್ ತಿರುಪತಿ ತಿಮ್ಮಪ್ಪನ ಪ್ರಸಾದ, ಲಾಡು ಪ್ರಸಾದ ಏನು ಸ್ವಾಮಿಯ ಪ್ರಿಯವಾದ ಪ್ರಸಾದ, ಅದು ಅದೇ ಪ್ರಸಾದದ ಗುಣಮಟ್ಟ ಮತ್ತು ಶುಚಿ ಮತ್ತು ರುಚಿ ಇರಬೇಕು ಅಂತೇಳಿ ಅದೇ ರೀತಿಯಲ್ಲೇ ಇದನ್ನು ಕೂಡ ತಯಾರಿ ಮಾಡಿದ್ದೀವಿ. ಪ್ರತಿ ವರ್ಷ ಅಂತ ಅದನ್ನು ಮಾಡಿದ್ದೀವಿ. ಆ ಸ್ವಾಮಿಯ ಪ್ರಸಾದ ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಅವರ ಜೀವನದಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಬರಲಿ ಅಂತೇಳಿ ಆ ಸ್ವಾಮಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೈಕುಂಠ ಏಕಾದಶಿಯ ಶುಭಾಶಯಗಳು. ಶರವಣ ಚಾರಿಟಬಲ್ ಟ್ರಸ್ಟಿಂದ ಇವತ್ತು 1 ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನ ನಾವು ಬೆಂಗಳೂರಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೂ ನೀಡ್ತಾ ಇದ್ದೀವಿ. ವಿಶೇಷ ಏನಂತಂದರೆ ಈ ಸಲ ಧನುರ್ಮಾಸದಲ್ಲಿ ಬಂದಿರುವಂಥ ವೈಕುಂಠ ಏಕಾದಶಿ ವರ್ಷದಲ್ಲಿ ಬರೋ 24 ಏಕಾದಶಿಗಳಿಗೂ ಸಮ. ಇದೊಂದನ್ನು ಭಕ್ತಿಯಿಂದ ಆಚರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ಹಾಗಾಗಿ ಎಲ್ಲರೂ ತಿರುಪತಿಗೆ ಹೋಗಿ ಸ್ವಾಮಿಯ ದರ್ಶನ ಮಾಡಲಿಕ್ಕಾಗಲ್ಲ. ಸೊ ಬೆಂಗಳೂರಿನಲ್ಲೇ ಅವರ ಹತ್ತಿರ ಇರುವಂಥ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ನಾವು ದರ್ಶನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಶರವಣ ಚಾರಿಟಬಲ್ ಟ್ರಸ್ಟಿಂದ 1 ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನ ತಿರುಪತಿಯಂತೆ ತಿರುಮಲದಲ್ಲಿ ಸಿಗುವಂತಹ ರುಚಿಯಲ್ಲಿ ನಮ್ಮ KMF ನಂದಿನಿ ತುಪ್ಪದಲ್ಲಿ ಬಹಳ ರುಚಿಯಾಗಿ ಮಾಡಿರುವಂತಹ ಲಡ್ಡು ಪ್ರಸಾದವನ್ನು ನಮ್ಮ ಹತ್ತಿರದ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ನಾವು ಪಡಿಬಹುದು. ಈ ವೈಕುಂಠ ಏಕಾದಶಿ ಎಲ್ಲರ ಬಾಳನ್ನ ಸಿಹಿ ಮಾಡಲಿ, ಲಡ್ಡುನ ಸೇವಿಸಿ. ಹಾಗೆ ಶರವಣ ಸರ್ ತುಂಬ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ. ಅವ್ರಿಗೂ ಒಳ್ಳೇದಾಗಲಿ, ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ಏಕಾದಶಿಯಿಂದ ಮುಂದಿನ ವರ್ಷ ಬರೋ ಏಕಾದಶಿವರೆಗೂ ನಿಮ್ಮ ಜೀವನ ಸಿಹಿಯಾಗಿರಲಿ, ಒಳ್ಳೆಯದಾಗಲಿ ಅಂತ ಕೇಳ್ತೀನಿ.